ಆಯುಷ್ ಟಿವಿ ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಶರದ್ ಕುಲಕರ್ಣಿ, ಆಯುರ್ವೇದ ತಜ್ಞ, ಜೀವೋತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು. ನಮ್ಮ ಆಯುಷ್ ಟಿವಿಯಲ್ಲಿ ಹಲವಾರು ವಿಡಿಯೋಸ್ಗಳು ಬರ್ತಾ ಇದೆ, ಹೆಲ್ತ್ ರಿಲೇಟೆಡ್ ತುಂಬಾ ವಿಡಿಯೋಸ್ಗಳಿದೆ. ಇದಕ್ಕೆ ಸಂಬಂಧಪಟ್ಟಂತ ಹಲವಾರು ಪ್ರಶ್ನೆಗಳು ವ್ಯೂವರ್ಸ್ ಇದೆ, ಪ್ರೇಕ್ಷಕರಿಗೆ ಹಲವಾರು ಪ್ರಶ್ನೆಗಳಿದ್ದು ಆ ಒಂದೊಂದು ಪ್ರಶ್ನೆಗಳಿಗೆ ಉತ್ತರ ಕೊಡೋಣ ಅಂತ ಹೇಳಿ ಈ ಒಂದು ನಾವು ವಿಡಿಯೋ ಸೆಗ್ಮೆಂಟ್ ಅನ್ನ ಮಾಡ್ತಾ ಇದ್ದೇವೆ. ಸೊ ನಾವು ಮೊದಲಿಗೆ ಯಾವ ಪ್ರಶ್ನೆ ಇದೆ ಅಂತ ನೋಡೋಣ. ಸೊ ಊಟ ಮಾಡಿದ ತಕ್ಷಣ ತಣ್ಣೀರು ಕುಡಿಯುವಂತ ಅಭ್ಯಾಸ ಹಲವಾರು ಜನರಿಗೆ ಇರುತ್ತೆ. ಐಸ್ ಕ್ರೀಮ್ ತಿನ್ನುವಂತ ಅಭ್ಯಾಸ ಹಲವಾರು ಜನರಿಗೆ ಇರುತ್ತೆ. ಊಟ ಆದ ತಕ್ಷಣ, ಇಲ್ಲ ಸರ್ ನಮ್ಮ ಫಂಕ್ಷನ್ ಅಲ್ಲಿ ಊಟ ಆಯ್ತು, 4 ಐಸ್ ಕ್ರೀಮ್ ತಿನ್ಕೊಂಡ್ಬಂದೆ ಸರ್, ಚೆನ್ನಾಗಿತ್ತು. ಅಥವಾ ಕೋಲ್ಡ್ ಐಟಮ್ಸ್, ಎನಿಥಿಂಗ್. ಈ ಕೋಲ್ಡ್ ವಾಟರ್ ಅಂತ ಏನಿದೆ ಪ್ರಶ್ನೆಯಲ್ಲಿ, ನಾನು ಇದನ್ನ ಕೋಲ್ಡ್ ಐಟಮ್ಸ್ ಅಂತ ಕನ್ವರ್ಟ್ ಮಾಡ್ತೇನೆ. ಊಟ ಆದ ತಕ್ಷಣ ಯಾವುದೇ ತಣ್ಣಗಿರುವಂತಹ ವಸ್ತುವಿನ ಸೇವನೆ ಮಾಡಲಿಕ್ಕೆ ಹೋಗಬಾರದು. ಕೋಲ್ಡ್ ಯಾವ್ದು ಇರುತ್ತೆ ಅದನ್ನ ಮಾಡ್ಲಿಕ್ಕೆ ಹೋಗಬಾರದು. ಸರ್ ನೀವೇ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ರಿ ಮಜ್ಜಿಗೆ ಕುಡಿಬೇಕಂತ. ನಾನು ಜಸ್ಟ್ ಅಂಗಡಿಗೆ ಹೋದೆ ಸರ್, ಅಲ್ಲಿ ಶಾಪ್ ಅಲ್ಲಿ ಕೋಲ್ಡ್ ಇರುವಂತ ಮಜ್ಜಿಗೆ ಕೊಟ್ರು ಸರ್. ನಾ ಮಜ್ಜಿಗೆ ಸೇವನೆ ಮಾಡ್ಲಿಕ್ಕೆ ಹೇಳಿಲ್ಲ. ನೀವು ಫಸ್ಟ್ ಆಫ್ ಆಲ್ ಪ್ಯಾಕೇಜ್ಡ್ ಮಜ್ಜಿಗೆ ಸೇವನೆ ಮಾಡ್ಲಿಕ್ಕೆ ನಾನು ಹೇಳಿಲ್ಲ. ನೀವೇ ಮನೆಯಲ್ಲಿ ಮೊಸರನ್ನ ಕಡದ್ ಬಿಟ್ಟು ಮಜ್ಜಿಗೆ ಮಾಡೋದನ್ನ ನಾನು ಹೇಳಿದ್ದು, ನೀರು ಹಾಕ್ಬಿಟ್ಟು. ಸೊ ಅದನ್ನ ಸೇವನೆ ಮಾಡಬೇಕು. ಅದು ಡೆಫಿನೆಟ್ಲಿ ರೂಮ್ ಟೆಂಪರೇಚರ್ಗೆ ಇರುತ್ತೆ, ಕೋಲ್ಡ್ ಇರಲ್ಲ. ಕೋಲ್ಡ್ ಇದ್ರೂ ಕೂಡ ನಾನು ರೂಮ್ ಟೆಂಪರೇಚರ್ ಮಾಡಿ ಸೇವನೆ ಮಾಡುವಂತ, ಇದು ಅತ್ಯುತ್ತಮವಾದಂತಹ ಒಂದು ಫುಡ್. ನೀವು ಏನು ಊಟ ಆದ್ಮೇಲೆ ಮಜ್ಜಿಗೆ ಸೇವನೆ ಮಾಡ್ತೀರಾ, ಬೆಸ್ಟ್ ಇದು ಎಲ್ಲಕ್ಕಿಂತ. ಸೊ ತಕ್ರ ಅಂತ ಹೇಳ್ತೇವೆ ನಾವು ಮಜ್ಜಿಗೆಗೆ, ಆಯುರ್ವೇದದಲ್ಲಿ ಅಥವಾ ಸಂಸ್ಕೃತದಲ್ಲಿ ಇದು ಬೆಸ್ಟ್. ಕೋಲ್ಡ್ ವಾಟರ್ ಸೇವನೆ ಮಾಡ್ಲಿಕ್ಕೆ ಹೋಗಬಾರ್ದು, ಒಳ್ಳೇದಲ್ಲ. ಇದರಿಂದ ಬ್ಲೋಟಿಂಗ್, ಆಸಿಡಿಟಿ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂತ ತೊಂದರೆಗಳು ಅಥವಾ ಇಂಡೈಜೆಷನ್ ಆಗಬಹುದು. ಇಂಡೈಜೆಷನ್ ಆಯ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಅದು ಬೇರೆ ಬೇರೆ ರೀತಿಯಾದಂತಹ ಕಂಡೀಷನ್ಸ್ಗಳು, ಡಿಸೀಸಸ್ಗಳು ಬರುವಂತ ಸಾಧ್ಯತೆಗಳಿರುತ್ತೆ. ಸೊ ಕೋಲ್ಡ್ ಫುಡ್ಸ್ ಯಾವುದೂ ಕೂಡ ಊಟ ಆದ್ಮೇಲೆ ಸೇವನೆ ಮಾಡಬಾರ್ದು. ಅದು ಕೋಲ್ಡ್ ವಾಟರ್ ಇರಬಹುದು, ಅದು ಐಸ್ ಕ್ರೀಮ್ ಇರಬಹುದು, ಅಥವಾ ಕೋಲ್ಡ್ ಡ್ರಿಂಕ್ ಇರಬಹುದು. ತುಂಬಾ ಜನ ಕೋಲ್ಡ್ ಡ್ರಿಂಕ್ ಕೂಡ ಸೇವನೆ ಮಾಡ್ತಾರೆ ಊಟದ ಜೊತೆ ಅಥವಾ ಊಟ ಆದ್ಮೇಲೆ. ಇದನ್ನ ಖಂಡಿತವಾಗ್ಲೂ ಸೇವನೆ ಮಾಡ್ಲಿಕ್ಕೆ ಹೋಗಬಾರ್ದು. ಇಲ್ಲಾಂದ್ರೆ ರಿಫ್ಲಕ್ಸ್ ಡಿಸಾರ್ಡರ್ಸ್ ಬರುವಂತ ಸಾಧ್ಯತೆಗಳಿರುತ್ತೆ. ಊಟ ತಿಂದಿದ್ದೆಲ್ಲ ಮೇಲೆ ಬಂದಂಗಾಗುತ್ತೆ, ಹುಳಿ ತೇಗ್ ಬಂದಂಗಾಗುತ್ತೆ, ಖಾರ ಒಂದು ತೇಗ್ ಬಂದಂಗಾಗುತ್ತೆ, ವಾಂತಿ ಬಂದಂಗಾಗುತ್ತೆ, ಹೊಟ್ಟೆ ಊದ್ಕೊಳ್ಳುತ್ತೆ, ಬ್ಲೋಟಿಂಗ್ ಆಗುತ್ತೆ, ವೇಟ್ ಗೇನ್ ಇಶ್ಯೂಸ್ ತೊಂದರೆ ಶುರು ಆಗುತ್ತೆ, ವೇಟ್ ತುಂಬಾ ಜಾಸ್ತಿ ಆಗುವಂಥದ್ದು, ಇದೆಲ್ಲ ಆಗುವಂತ ಸಾಧ್ಯತೆಗಳಿರುತ್ತೆ. ಸೊ ಕೋಲ್ಡ್ ವಾಟರ್ ಖಂಡಿತವಾಗ್ಲೂ ಊಟ ಆದ್ಮೇಲೆ ಒಳ್ಳೇದು ಅಲ್ಲ. ಇದೇ ರೀತಿ ನಿಮಗೇನಾದ್ರೂ ಪ್ರಶ್ನೆಗಳಿದೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿದೆ, ಅದರ ಮೇಲೆ ಸಲಹೆ ಬೇಕಾಗಿದೆ, ಅದರ ಮೇಲೆ ಗೈಡೆನ್ಸ್ ಬೇಕಾಗಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ವಿಡಿಯೋಕ್ಕೆ ನಮಗೆ ಕಮೆಂಟ್ ಮಾಡಿ. ಆ ಕಮೆಂಟ್ಸ್ ಅನ್ನ ನಾವು ನೆಕ್ಸ್ಟ್ ಮುಂಬರುವ ವಿಡಿಯೋಸ್ಗಳಲ್ಲಿ ತಗೊಂಡ್ಬಿಟ್ಟು ನಿಮಗೆ ಸುದೀರ್ಘವಾದ ಒಂದು ಚರ್ಚೆ ಅಥವಾ ಎಕ್ಸ್ಪ್ಲನೇಷನ್ ಮಾಡಲಿಕ್ಕೆ ಇಷ್ಟಪಡ್ತೇವೆ. ಧನ್ಯವಾದ.